ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಟ್ರಿಪ್ಪಿನ ಸೆಕೆಂಡ್ ಡೇ ಆಗಿರೋದ್ರಿಂದ ನಾವು ರೆಡಿಯಾಗಿ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾವು ಫಸ್ಟ್ ಹೋಗಿದ್ದೆ ಕಳಸಾ ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ತುಂಬಾ ಕ್ರೌಡ್ ಇತ್ತು ಅವತ್ತು, ಬಿಕಾಸ್ ವೀಕೆಂಡ್ ಆಗಿರೋದ್ರಿಂದ ಜನ ತುಂಬಾ ಇದ್ದರು. ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಕೂಡ. ಆಮೇಲೆ ನಾವು ಹೋಗಿದ್ದ ಪ್ಲೇಸೇ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್. ಜೀಪ್ ರೈಡ್ ಮಾತ್ರ ತುಂಬಾ ಅಡ್ವೆಂಚರಸ್ ಆಗಿತ್ತು, ಬಿಕಾಸ್ ಅಲ್ಲೆಲ್ಲೋ ಆಫ್ ರೋಡಿಂಗೇ ಇರೋದು. ತುಂಬಾ ಚೆನ್ನಾಗಿತ್ತು. ಅದೊಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹಾಗೆ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಪ್ರಶಾಂತವಾಗಿತ್ತು. ನಮಗೆ 1 hour ಟೈಮ್ ಕೊಡ್ತಾರೆ ಅಲ್ಲಿ ಸ್ಪೆಂಡ್ ಮಾಡೋಕ್ಕೆ. ಆ್ಯಕ್ಚುಲಿ ಅಲ್ಲಿ ನಾವು ಹೋಗಿದ್ದ ಟೈಮ್ಗೆ ಮಳೆ ಕೂಡ ಇರಲಿಲ್ಲ ಮತ್ತು ಫಾಗ್ ಕೂಡ ಇರಲಿಲ್ಲ. ಫಾಗ್ ಇದ್ದಿದ್ರೆ ನಾವು ವ್ಯೂ ಪಾಯಿಂಟ್ನ ನೋಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು. ಸೊ ನಾವು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕೂತ್ಕೊಂಡು ಆಮೇಲೆ ಹೊರಟ್ವಿ. ಸೊ ಕ್ಯಾತನಮಕ್ಕಿ ವ್ಯೂ ಪಾಯಿಂಟಿಂದ ಬರ್ತಾ ನಾವು ಆನ್ ದಿ ವೇ ಊಟ ಮಾಡಿಕೊಂಡು ರೆಸಾರ್ಟ್ ಕಡೆ ಬಂದ್ವಿ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ನಾವು ತಿಂದ್ಕೊಂಡು, ಆಮೇಲೆ ನೈಟಲ್ಲಿ ಕ್ಯಾಂಪ್ ಫೈರ್ ಕೂಡ ಹಾಕಿದರು. ಅದು ನಮ್ಮದು ಲಾಸ್ಟ್ ಡೇ ಆಗಿತ್ತು ರೆಸಾರ್ಟಲ್ಲಿ. ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಮಲ್ಕೊಳಕ್ಕೆ ಹೋದ್ವಿ. ಮತ್ತು ಅವತ್ತು ನಮ್ಮದು ಲಾಸ್ಟ್ ಡೇ ಆಫ್ ದಿ ಟ್ರಿಪ್ ಅಂತಲೇ ಹೇಳ್ಬೋದು. ಹಂಗೆ ಲಾಸ್ಟ್ ಡೇ ಇನ್ ಚಿಕ್ಕಮಂಗ್ಳೂರು ಹಾಗೆ ಆಯನ ವ್ಯಾಲಿ ರೆಸಾರ್ಟ್ಗೆ ಕೂಡ. ಸೊ ನಾವು ಆಯನ ವ್ಯಾಲಿ ರೆಸಾರ್ಟ್ಗೆ ಬಾಯ್ ಬಾಯ್ ಹೇಳಿ ನಾವು ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಹೋದ್ವಿ. ಆನ್ ದಿ ವೇನೇ ಹೋಗ್ತಾ ರಾಣಿಜಾರಿ ವಾಟರ್ ಫಾಲ್ಸ್ ಮತ್ತು ವ್ಯೂ ಪಾಯಿಂಟ್ ಇತ್ತು, ಅದನ್ನ ನೋಡಿಕೊಂಡು ಬೆಂಗಳೂರು ಕಡೆಗೆ ಹೋಗೋಣ ಅಂತ ಹೊರಟ್ವಿ. ನೀವೇ ನೋಡ್ಬೋದು, ಮಧ್ಯಾಹ್ನ 12 ಗಂಟೆ ಆಗಿತ್ತು, ಬಟ್ ಎಷ್ಟು ಫಾಗ್ ತುಂಬಿದೆ ಅಂತ. ಇದು ಒಳ್ಳೆ ಅರ್ಲಿ ಮಾರ್ನಿಂಗ್ ಫೀಲ್ಸ್ ಥರನೇ ಆಯಿತು ನಮಗೆ. ನಾವು ಆಲ್ಮೋಸ್ಟ್ ಚೆಕ್ಔಟ್ ಆಗಿದ್ದು 11:30 12. ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ ಅವತ್ತು, ಬಟ್ ತುಂಬಾ ಮಳೆ ಇತ್ತು. ನಾವು ರಾಣಿಜಾರಿ ವ್ಯೂ ಪಾಯಿಂಟಲ್ಲೂ ನಾವು ಸರಿಯಾಗಿ ವ್ಯೂ ಕೂಡ ನೋಡೋಕ್ಕಾಗಲಿಲ್ಲ. ನೀವು ಕಮ್ಮಿಂಗ್ ವಿಡಿಯೋದಲ್ಲಿ ನೋಡ್ಬೋದು, ತುಂಬಾ ಫಾಗ್ ಇತ್ತು. ಹಾಗೆ ತುಂಬ ರೋಡ್ಸ್ ಕೂಡ, ಜೀಪ್ ರೈಡಿಂಗ್ ಅಂತೂ ತುಂಬಾ ಕಷ್ಟ ಆಯಿತು ನಮಗವತ್ತು. ಸೊ ನೀವೇ ನೋಡ್ಬೋದು, ಏನು ವ್ಯೂ ಪಾಯಿಂಟ್ ಕೂಡ ನಮಗೆ ಕಾಣ್ತಾ ಇರಲಿಲ್ಲ, ಬರೀ ಫಾಗೇ ತುಂಬಿತ್ತು. ಅಲ್ಲಿ ಬಂದಿದ್ದವರೆಲ್ಲ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ಬಿಕಾಸ್ ತುಂಬಾ ಮಳೆ ಬರ್ತಾಯಿತ್ತು ಅವತ್ತು. ಲಾಸ್ಟ್ 2 ಡೇಸ್ಗಿಂತ ಅವತ್ತು ತುಂಬಾ ಮಳೆ ಬರ್ತಾಯಿತ್ತು. ಸೊ ನಾವು ಮಳೇಲಿ ಕೂಡ ಎಂಜಾಯ್ ಮಾಡಿದ್ವಿ. ಬಟ್ ಈ ಟ್ರಿಪ್ನ ನಾನು ಫುಲ್ ಮೆಮೊರೀಸಿಂದ ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಟ್ರಿಪ್. ನನಗೊಂಥರ ರಿಫ್ರೆಶಿಂಗ್ ಟ್ರಿಪ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದು. ಆಮೇಲೆ ನಾವು ನಮ್ಮ ಊರಿನ ಕಡೆ ಹೊರಟ್ವಿ. ನಾವು ಬ್ಯಾಂಗ್ಳೂರು ರೀಚ್ ಆಗ್ತಿದ್ದಂಗೆ ನಾವು ಫಸ್ಟ್ ನೋಡಿದ್ದು ಬ್ಯಾಂಗ್ಳೂರು ಟ್ರಾಫಿಕ್, ಬಿಕಾಸ್ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ಕೇ ಫೇಮಸ್ಸು.
ನಾವು ಟ್ರಾಫಿಕ್ನೆಲ್ಲ ಮುಗಿಸ್ಕೊಂಡು ನಾವು ರೀಚ್ ಆಗಿದ್ದೆ ನೈಟ್ 10 ಆಯಿತು ಮನೆಗೆ. ಸೊ ದಿಸ್ ವಾಸ್ ಮೈ ಮೆಮೊರೇಬಲ್ ಟ್ರಿಪ್ ಅಂತಲೇ ಹೇಳ್ಬೋದು. ನನ್ನ ಮೆಮೊರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.